ರಾಗಿ ಖರೀದಿ ಕೇಂದ್ರಗಳಲ್ಲಿ ಭ್ರಷ್ಟಾಚಾರ. ಪಿರಿಯಾಪಟ್ಟಣ ತಾಲೂಕಿನ ರಾಗಿ ಖರೀದಿ ಕೇಂದ್ರದಲ್ಲಿ ಇಬ್ಬಂತಿ ನೀತಿಯಿಂದ ಮಧ್ಯಾಹ್ನ 12 ಗಂಟೆಯವರೆಗೂ ಖರೀದಿ ಚಟುವಟಿಕೆ ಆರಂಭಿಸದೇ ಇದ್ದ ಪರಿಣಾಮ ರೈತರು ತರಾಟೆಗೆ ತೆಗೆದುಕೊಂಡ ಘಟನೆ ನಡೆಯಿತು. ಈಗ 4 ಕೆಜಿ ಯಾಕಪ್ಪ ತೆಗಿಬೇಕು ಅಂತ ನಾನು ನೀವು ಪ್ರಶ್ನೆ ಮಾಡ್ತಾರೆ. ಸೋಲೆ ಇದೇನು ಮಾಯಿಸ್ಚರ್ ಇದೆಯಾ, ಇಲ್ಲ ಹುಳಿತು ಹೋಯ್ತದ, ಇಲ್ಲ ಜೋಳಕ್ಕೆ ಹುಳ ಬೀಳ್ತದಲ್ಲ ಆ ಥರ ಬೀಳುತ್ತಾ, ಆ ಜೋಳ ಸಿಂಕೇಜ್ ಬರುತ್ತಲ್ಲ ಆ ಥರ ರಾಗಿ ಬರುತ್ತಾ, ಇವೆಲ್ಲ ಈಗ ನೀವೇನೋ ಇದಿಲ್ಲ ಅಂತ ಹೇಳ್ತಾ ಇದ್ದೀರಿ, ಏನೋ ಕಂಪ್ಲೇಂಟ್ ಇಲ್ಲ ಅಂತ ಹೇಳ್ತಾ ಇದ್ದೀರಿ. ನನ್ನ ಸುತ್ತಮುತ್ತ ಪ್ರಾಮಾಣಿಕವಾದ ರೈತರೇ ನಿಂತಿರೋದು. ಬೆಟ್ಟದಪುರ ಗ್ರಾಮದ ಎಪಿಎಂಸಿ ಆವರಣದಲ್ಲಿ ನಡೆಯುತ್ತಿರುವ ರಾಗಿ ಖರೀದಿ ಕೇಂದ್ರದಲ್ಲಿ ಗುರುವಾರದ ಹಿಂದಿನ ದಿನದಿಂದ ಬಂದ ರೈತರಿಗೆ 25ರವರೆಗೆ ಸರತಿ ಚೀಟಿಗಳನ್ನು ನೀಡಿ ರಾಗಿ ಪರಿಶೀಲನೆ ನೆಪದಲ್ಲಿ ವಿಳಂಬ ಮಾಡುತ್ತಿದ್ದರಿಂದ ಸುಡುವ ಬಿಸಿಲಿನಲ್ಲಿ ನಿಲ್ಲಿಸಿರುವುದರಿಂದ ಸಿಬ್ಬಂದಿಗಳ ವಿರುದ್ಧ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸಿದರು. ಅದನ್ನ ಯಾವುದೇ ಕಾರಣಕ್ಕೂ ಆಸ್ಪತ್ರೆ ಕೊಡಕ್ಕೆ ಹೋಗ್ಬೇಕು. ಒಳ್ಳೆ ಬೆಳವಣಿಗೆ ಎಲ್ಲ ಇದು. ಇನ್ನು ಯಾರು ಟ್ರೇಡರ್ ಜೊತೆ ಮಾತಾಡ್ತಾ ಇದ್ದೀನಿ. ಅವರು ಆ ಟ್ರೇಡರು ನನ್ನ ಜವಾಬ್ದಾರಿ ಎಲ್ಲ ಇದು, ಎಲ್ಲ ಖರೀದಿ ಕೇಂದ್ರದ ಮ್ಯಾನೇಜರ್ ಎಲ್ಲ ಜವಾಬ್ದಾರಿ ಅನ್ನೋ ಮಾತನ್ನು ಹೇಳ್ತಾವ್ರೆ. ನೀವೊಬ್ಬರು ತಲೆ ಮೇಲೆ ಯಾಕಪ್ಪ ಹೋಗ್ತೀಯಾ? ಬೇಡ, ಒಳ್ಳೆದಲ್ಲ. ಇಲ್ಲಿನ ರಾಗಿ ಖರೀದಿಗಾಗಿ ನೇಮಕ ಮಾಡಿರುವ ಚಂದ್ರ ಎಂಬ ಸಿಬ್ಬಂದಿ 25 ಮಂದಿಗೆ ಸರತಿ ಚೀಟಿ ನೀಡಿ ಉಳಿದವರಿಗೆ ನೀಡದೆ ಆವರಣದಲ್ಲಿ ರಾಗಿ ಮೂಟೆ ಖಾಲಿಯಾಗಿಲ್ಲ ಎಂಬ ನೆಪ ಹೇಳಿ ಖಾಲಿ ಜಾಗ ಇದ್ರೂ ಸಹ ಸತಾಯಿಸ್ತಾ ಇದ್ರು. ರಾಗಿ ಪರಿಶೀಲನೆ ಮಾಡುವ ನೇಮಕದಾರನಾದ ಮಧು ಎಂಬ ವ್ಯಕ್ತಿ 4-5 ಟ್ರ್ಯಾಕ್ಟರ್ಗಳ ರೈತರನ್ನ ಮಾತ್ರ ಪರಿಶೀಲಿಸಿ ಉಳಿದವರನ್ನ ಲೆಕ್ಕಿಸದೆ ತನಗೆ ಸಂಬಂಧನೇ ಇಲ್ಲದಂತೆ ಕುಳಿತಾ ಇದ್ದ. ಇದರಿಂದ ಬೇಸತ್ತ ರೈತ ಮುಖಂಡ ನಾಗರಾಜ್ ಸೇರಿದಂತೆ ಹಲವರು ಒಂದು ಮೂಟೆಗೆ 4 ಕೆಜಿಯಂತೆ ಕಳೆಯುತ್ತಿದ್ದು, ಒಂದು ಟ್ರ್ಯಾಕ್ಟರ್ಗೆ 2 ರಿಂದ 2.5 ಸಾವಿರ ರೂಪಾಯಿಗಳನ್ನ ರೈತರಿಂದ ಅಕ್ರಮವಾಗಿ ಪಡೆಯುತ್ತಿದ್ದು, ಆದರೂ ಸಹ ಈ ರೀತಿ ಮಾಡುತ್ತಿರುವುದು ಸರಿಯಲ್ಲ ಎಂದು ಈ ಬಗ್ಗೆ ಸಿಬ್ಬಂದಿಗಳ ಅನ್ಯಾಯವನ್ನ ಪ್ರಶ್ನಿಸುತ್ತಿದ್ದ ತಾಲೂಕು ಕೃಷಿ ಸಮಾಜದ ಪ್ರಧಾನ ಕಾರ್ಯದರ್ಶಿ ಎಚ್.ಡಿ. ರಮೇಶ್ ಕೂಡಲೇ ಖರೀದಿ ಪ್ರಕ್ರಿಯೆ ಆರಂಭಿಸುವಂತೆ ಅಧಿಕಾರಿಗಳಿಗೆ ಒತ್ತಾಯಿಸುತ್ತಿದ್ದರು. ಅಷ್ಟರಲ್ಲೇ ಮಾಜಿ ಶಾಸಕ ಕೆ. ಮಹದೇವ್ ಮಧ್ಯಪ್ರವೇಶ ಮಾಡಿ ರೈತರಿಗೆ ಅನ್ಯಾಯವಾಗದಂತೆ ಎಚ್ಚರ ವಹಿಸಬೇಕು ಮತ್ತು ನಡೆಯುತ್ತಿರುವ ಭ್ರಷ್ಟಾಚಾರವನ್ನ ನಿಲ್ಲಿಸಿ ಸುಲಿಗೆ ಕಡಿವಾಣ ಹಾಕಬೇಕೆಂದು ತಾಕೀತು ಮಾಡಿದರು.